ಎನ್ಆರ್ಎಲ್ಎಂ ಯೋಜನೆ ದುರುಪಯೋಗ ಕಾನಿಪ ಧ್ವನಿ ಸಂಘಟನೆಯಿಂದ ದೂರು 22/9/2025 ಬೆಳಗ್ಗೆ ಅಥಣಿಯ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಆದ ಶಿವಾನಂದ ಕಲ್ಲಾಪುರ್ ಅವರಿಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯಿಂದ ದೂರನ್ನು ಸಲ್ಲಿಸಲಾಗಿದೆ. ದೂರಿನ ಅನ್ವಯ ಅಥಣಿ ತಾಲೂಕಿನ ಕೆಲವು ಸ್ವಸಹಾಯ ಸಂಘಗಳು, ಸಂಸ್ಥೆಗಳು ಅಥವಾ ಕಾರ್ಯನಿರ್ವಾಹಕರು ಎನ್ಆರ್ಎಲ್ಎಂ ಯೋಜನೆ ಅಡಿಯಲ್ಲಿ ದೊರಕಿರುವ ಅನುದಾನವನ್ನು ನಿಗದಿತ ಉದ್ದೇಶಕ್ಕಾಗಿ ಬಳಸದೆ ಅಕ್ರಮವಾಗಿ ಉಳಿಸಿಕೊಂಡು ಅಥವಾ ವೈಯಕ್ತಿಕ ಉದ್ದೇಶಕ್ಕಾಗಿ ದುರುಪಯೋಗಪಡಿಸಿಕೊಂಡಿರುವ ಸ್ಥಳೀಯ ಮಾಹಿತಿಗಳು ಮತ್ತು ಸಾಕ್ಷಿಗಳು ಲಭ್ಯವಾಗಿರುತ್ತೆ. ಈ ಎಲ್ಲಾ ವಿಷಯಗಳ ಬಗ್ಗೆ ಸೂಕ್ತವಾದ ತನಿಖೆ ನಡೆಸಿ ತ್ವರಿತವಾಗಿ ಅವರ ಮೇಲೆ ಶಿಸ್ತಿನ ಕ್ರಮ ಕೈಗೊಳ್ಳಬೇಕು ಅಂತ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಅಥಣಿಯ ಘಟಕದಿಂದ ಮನವಿಯನ್ನ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಸಲ್ಲಿಕೆ ಮಾಡಲಾಗಿದೆ. ಇದೇ ವೇಳೆ ಮಾತನಾಡಿದ ಅಥಣಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಆದ ಶಿವಾನಂದ ಕಲ್ಲಾಪುರ್ ಅವರು ಮನವಿಯನ್ನ ಸ್ವೀಕರಿಸಿ ನಾನು ತಕ್ಷಣದಿಂದಲೇ ಈ ಯೋಜನೆಯ ಸಂಬಂಧಪಟ್ಟ ಎಲ್ಲ ಮಾಹಿತಿಗಳನ್ನು ತೆಗೆದುಕೊಂಡು ಅದನ್ನು ಪರಿಶೀಲನೆ ಮಾಡಿ ಮೇಲಧಿಕಾರಿಗಳಿಗೆ ತಿಳಿಸಿ ಅವರ ಮೇಲೆ ಶಿಸ್ತಿನ ಕ್ರಮ ಜರುಗಿಸುತ್ತೀನಿ ಎಂದಿದ್ದಾರೆ. ಇದೇ ವೇಳೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಅಥಣಿ ಘಟಕದ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಈ ಸಂಘಟನೆಯ ಸದಸ್ಯರು ಎಲ್ಲರೂ ಸೇರಿ ಮನವಿಯನ್ನ ಸಲ್ಲಿಸಿದರು. ಬಶೀರ್ ಸೈಯದ್, ನ್ಯೂಸ್ ಪ್ರೈಮ್ ಕನ್ನಡ, ಅಥಣಿ. ಆಗ್ತಾ ಇಲ್ಲ ಅಂತ ಹೇಳಿ ಒಂದು ಪಂಚಾಯತ್ ಅರ್ಟಾಳದವರು ಬಂದಿದ್ದು ನಮಗೆ ವಾಪಸ್ ದುಡ್ಡು ತುಂಬಿಸ್ರಿ ಅಂತೇಳಿ ನಾವೀಗ ವರದಿ ಕೊಡ್ತೇವೆ ಸಾಹೇಬರಿಗೆ. ಅವರು ವರದಿ ಆಧಾರದ ಮೇಲೆ ಏನು ಕ್ರಮ ವಹಿಸ್ತಾರೆ, ಏನು ಅದನ್ನು ದುಡ್ಡು ವಾಪಸ್ ಕಟ್ಟಿಸೋದು ಮತ್ತು ಏನು ಅವ್ರು ಏನು ನಮಗೆ ಇದನ್ನು ಮಾಡ್ತಾರೆ, ಡೈರೆಕ್ಷನ್ ಕೊಡ್ತಾರೆ, ಆ ರೀತಿ ನಾವು ಇದೆಲ್ಲ ಭಾಳ ಸಾಕಷ್ಟು ಆಗಿದೆಯಲ್ಲ ಸರ್. ಸಾಕಷ್ಟು ನಾನು ವರದಿ ಕೊಟ್ಟ ಮೇಲೆ ವರದಿಯೊಳಗೆಲ್ಲ ಇರ್ತದೆ ಸರ್. ನಮ್ಮ ರಿಪೋರ್ಟರ್ಗಳು ಒಂದು ಕೆಲವೊಂದು ಪಂಚಾಯತಿ ಹೋಗಿರ್ತಾರೆ ಸರ್ ಇದ್ರ ಬಗ್ಗೆ ಕೇಳೋಕ್ಕೆ. ಅದರ ಬಗ್ಗೆ ಕೇಳೋಕೆ ಹೋದಾಗ ಅಲ್ಲಿ ಪಿ ಡಿ ಒ ವರ್ತನೆ ಮತ್ತು ಅವ್ರ ಬಾಡಿ ಲ್ಯಾಂಗ್ವೇಜ್ ಆಯಿತು ಮತ್ತು ಅವ್ರ ಮಾತುಗಳು ಸರಿಯಾಗಿ ಅದ್ರ ಬಗ್ಗೆ ನಿಮ್ದು ಏನಕ್ಕೆ ಕ್ರಮ ಕೈಗೊಳ್ತಾರೆ ಸರ್? ಈ ಸಾರ್ವಜನಿಕರ ಜೊತೆಗೆ ಆಯಿತು ಮತ್ತು ನಮ್ಮ ಪತ್ರಿಕಾ ಮಿತ್ರರ ಜೊತೆಗೆ ಸ್ಪಂದನೆ ಸರಿಯಾಗಿ ಇರ್ಬೇಕಂತೇಳಿ ಸಾಕಷ್ಟು ಸಾರಿ ಹೇಳೀವಿ. ಹಂಗೇನಾದರೂ ಎಕ್ಸೆಪ್ಷನ್ಸ್ ಇದ್ದು ಅಂದರೆ ನಾವು ತಿಳಿದುಕೊಳ್ಳೋಕೆ ಅಂದರೆ ಅವರ ಮೇಲೆ ಕ್ರಮ ಕೈಗೊಳ್ಳೋದು ಭಾಳ ಡಿಲೇ ಇದ್ದಾರೆ. ಯಾರ ಮೇಲೆ ಕ್ರಮ ಕೈಗೊಳ್ಳೋದು? ಅವ್ಯವಹಾರ ಆಗೈತೆ ಅಂತ ಇದು ಅವ್ಯವಹಾರ ಆಗೈತೆ ಅಂತೇಳಿ ಬಂದ ಮೇಲೆ ನಾವು 46 ಪಂಚಾಯತಿದೂ ತರಿಸ್ಕೊಂಡು ಒಂದು 46 ಪಂಚಾಯತಿಗೆ ನಾವು ಡೇಟ್ ಕೊಟ್ಟಿದ್ವಿ. 3 ದಿನ 15 ಪಂಚಾಯತಿ ಅವರಿಗೆ ದಾಖಲೆ ತೊಗೊಂಬರಕ್ಕೆ ಕೊಟ್ಟಿದ್ವಿ. ಬಟ್ ಕೆಲವೊಂದಿಷ್ಟು ಪಂಚಾಯತಿಯವರು ತರೋದು ಲೇಟ್ ಮಾಡಿದ್ರು. ಒಂದು ದಿನ 15 ಕೊಟ್ಟಾಗ ಅವ್ರು ಬರೀ 4-5 ಹಿಂಗೇನೋ ತಂದಿದ್ರು. ಆಮೇಲೆ ಅವ್ರು ತಂದ ತೋರಿಸ್ಯಾರ. ಈಗ ಎನ್ಕ್ವೈರಿ ಪೂರ್ತಿ ಕಂಪ್ಲೀಟ್ ಆಗೈತಿ, ವರದಿ ಕೊಡೋದಷ್ಟೇ ಬಾಕಿ ಐತಿ. ಇವತ್ತು ಅದನ್ನು ಅವರು ತಂಡದ ಸದಸ್ಯರಿಂದ ವರದಿ ತೊಗೊಂಡು ನಾನು ನಾಳೆ ಸೂಕ್ತ ಕ್ರಮನೂ ಆಗಬೇಕು ಸರ್. ಅಲ್ಲ, ಸೂಕ್ತ ಕ್ರಮ ಮಾಡಬೇಕು. ಉಳಿದ ಅಮೌಂಟ್ ಅವ್ರು ಎಷ್ಟು ಇದು ಮಾಡ್ಯಾರೋ ಅದನ್ನೆಲ್ಲ ಸರ್ಕಾರ ಸಾಹೇಬ್ರ ಗಮನಕ್ಕೆ ಅದು ವರದಿಯೊಳಗೆ ಏನು ನಮ್ಮ ವರದಿಯೊಳಗೆ ಏನೇನು ಕಾಣಿಸ್ಬೇಕು ಎಲ್ಲ ಕಾಣಿಸಿರ್ತೀವಿ. ಸಾಹೇಬ್ರ ನಿರ್ದೇಶನ ಹೆಂಗೆ ಬರುತ್ತೆ ಹೆಂಗೆ ಸರ್. ನಮ್ಮ ಸಂಘದ ಮೂಲಕ ನಾವು ಕೊಡ್ಕೋತೀವಿ ಸರ್. ಏನಪ್ಪ ಅಂದ್ರೆ ಫಸ್ಟ್ ಪಿ ಡಿ ಒಗಳು ಸರ್ ಅಮಾನತ್ನಲ್ಲಿಟ್ಟು ಮುಂದಿನ ಇದು ಪಿ ಡಿ ಒ ಸಂಬಂಧಪಟ್ಟಿದ್ದಲ್ರಿ ಈ ವಿಷಯ. ಪಿ ಡಿ ಒದ್ದು ಏನೈತಿ ಅದನ್ನು ನಾವು ಮಾಡೋದು. ಓಕೆ, ಥ್ಯಾಂಕ್ ಯು, ಧನ್ಯವಾದ.